Dear students, welcome back to Shumurthi's Academy YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಕನ್ನಡ ವಿಭಕ್ತಿ ಪ್ರತ್ಯಯಗಳು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಈ ಒಂದು ಪಾರ್ಟಲ್ಲಿ ಮಾರ್ಕ್ಸ್ನ ಕಳ್ಕೊತಾರೆ. ಅದಕ್ಕೆ ನಾನು ಟ್ರಿಕ್ಸ್ ಕೂಡ ಹೇಳ್ತೀನಿ, ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೊಂಡ್ರೆ ಈಸಿಯಾಗಿ 2 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಓಕೆನಾ. ಈಗಾಗಲೇ ನಾನು ಸೆಕೆಂಡ್ PUC ಕನ್ನಡ ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್, ಪತ್ರಲೇಖನ, ಪ್ರಬಂಧ, ಗ್ರಾಮರ್ಗೆ ಸಂಬಂಧಪಟ್ಟಂತೆ ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ಸ್ನ ವಿತ್ ಎಕ್ಸ್ಪ್ಲನೇಷನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ಟಾಪಿಕ್ನ ಶುರು ಮಾಡೋಣ. ನೀವಿಲ್ಲಿ ಗಮನಿಸ್ತಿರ್ಬೋದು, ವಿಭಕ್ತಿ, ಹೊಸಗನ್ನಡದ ಪ್ರತ್ಯಯ, ರೂಪ, ಹಳೆಗನ್ನಡದ ಪ್ರತ್ಯಯ ಅಂತ ಇದೆ. ಸೊ ಇದನ್ನೆಲ್ಲ ನೀವು ಹೆಡ್ಡಿಂಗ್ ಏನೋ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಮೊದಲಿಗೆ ನೀವು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬರೆದು ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮಗೆ ನೆನಪಲ್ಲಿ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಯಾವ ರೀತಿಯಾಗಿ ಅಂತಂದರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ನೆಕ್ಸ್ಟು ಷಷ್ಠಿ, ಅದಾದಮೇಲೆ ಸಪ್ತಮಿ ಕೂಡ ಬರುತ್ತೆ. ಓಕೆನಾ. ಫಸ್ಟ್ ಇದನ್ನು ನೆನಪಲ್ಲಿ ಇಟ್ಕೋಬೇಕು. ಯಾವುದು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಈ ಒಂದು ಆರ್ಡರಲ್ಲೇ ಬರಬೇಕು. ಓಕೆನಾ. ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ನನ್ನ ಜೊತೆ ಇವಾಗ ಪ್ರಾಕ್ಟೀಸ್ ಮಾಡಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿಗೆ ಕೆ, ಹೀಗೆ ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಇದನ್ನು ಒಂದು 3-4 ಸಲ ಪ್ರಾಕ್ಟೀಸ್ ಮಾಡಿ ಬಂದ್ಬಿಡುತ್ತೆ. ಅದಾದ ನಂತರ ನೀವು ಏನು ಮಾಡಬೇಕು, ಇಲ್ಲಿ ಯಾವುದಾದ್ರೂ ಒಂದು ಹೆಸರನ್ನು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಲಕುಮಿ ಅನ್ನು, ಇವಾಗ ಗಮನ ಇಟ್ಟು ಕೇಳ್ಕೊಳ್ಳಿ. ಲಕುಮಿ ಅನ್ನು ಪ್ರನೌನ್ಸ್ ಮಾಡಬೇಕಾದ್ರೆ ಕೊನೆ ಅಲ್ಲಿ ಏನು ಬಂತು, ಅನ್ನು ಅಂತ ಬಂತು. ಅನ್ನು ಅಂತಂದ್ರೇನು, ಯಾವುದಕ್ಕೆ ಬರುತ್ತೆ, ದ್ವಿತೀಯ. ವೆರಿ ಗುಡ್. ನೆಕ್ಸ್ಟ್ ಅದೇ ಥರ ಇಲ್ಲಿ ಲಕುಮಿಯು, ಯು ಪ್ರನೌನ್ಸ್ ಮಾಡ್ಬೇಕಾದ್ರೆ ಹೂ ಬಂತು, ಅಂದರೆ ಪ್ರಥಮ ಆಯಿತು. ನೆಕ್ಸ್ಟ್ ಅದೇ ರೀತಿ ತೃತೀಯಾಗೆ ಲಕುಮಿ ಇಂದ ಕೊನೆಯಲ್ಲಿ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಏನು ಬರ್ತಾ ಇದೆ, ಇಂದ, ಅಂದರೆ ತೃತೀಯ ಆಯಿತು. ನೆಕ್ಸ್ಟು ಚತುರ್ಥಿಗೆ ಏನು, ಗೆ, ಕೆ, ಹೀಗೆ ಅಂತ ಇದೆ. ಸಾವಿತ್ರಿಗೆ, ಲಕುಮಿಗೆ ಕೊನೆಯಲ್ಲಿ ಏನು ಬರ್ತಾ ಇದೆ, ಗೆ ಬರ್ತಾ ಇದೆ. ಗೆ ಅಂತಂದರೆ ಚತುರ್ಥಿ ಬಂತು. ಪಂಚಮಿ ದೆಸೆಯಿಂದ, ಲಕುಮಿಯ ದೆಸೆಯಿಂದ ಅಂದರೆ ದೆಸೆಯಿಂದನೇ ಅಂತಲೇ ಬರುತ್ತೆ. ಷಷ್ಠಿ ಅ, ಲಕುಮಿಯ, ಸಾವಿತ್ರಿಯ ಕೊನೆಯಲ್ಲಿ ಆ ಅಂತ ಪ್ರೊನೌನ್ಸ್ ಆಗ್ತಾ ಇದೆ. ನೆಕ್ಸ್ಟು ಸಪ್ತಮಿ ಅಲ್ಲಿ ಅಂತ ಹೇಳಿದ್ದೆ. ತಿಮ್ಮಪ್ಪನವರಲ್ಲಿ, ನಾವು ಏನೇ ಒಂದು ಪ್ರೊನೌನ್ಸ್ ಮಾಡಬೇಕಾದ್ರೆ ಕೊನೆಯಲ್ಲಿ ಯಾವ ಒಂದು ಅಕ್ಷರನ ನಾವು ಒತ್ತಿ ಪ್ರೊನೌನ್ಸ್ ಮಾಡ್ತೀವಿ ಅದನ್ನು ಗಮನ ಇಟ್ಕೊಂಡು ಯಾವೊಂದು ವಿಭಕ್ತಿ ಬರುತ್ತೆ ಅಂತ ನೀವು ಗೆಸ್ ಮಾಡಬೇಕು. ಇನ್ನು ಹಳೆಗನ್ನಡದಲ್ಲಿ ಸೊ ಈ ರೀತಿಯಾಗಿರುತ್ತೆ, ನೋಡ್ಕೊಳ್ಳಿ. ಹಳೆಗನ್ನಡದಲ್ಲಿ ಜಾಸ್ತಿ ಸಪ್ತಮಿ ಓಲ್ಡ್ ಅದನ್ನೇ ಕೇಳ್ತಾರೆ. ಒಂದು ಎಕ್ಸಾಂಪಲ್ನ ಇವಾಗ ಗಮನಿಸೋಣ. ನಾನಿಲ್ಲಿ ಕೊಟ್ಟಿರ್ತೀನಿ. ಇವಾಗ ನಾವು ಎಕ್ಸಾಂಪಲ್ ಗಮನಿಸಿದರೆ ಗುರುವಿಗೆ ತಿಮ್ಮಪ್ಪನವರಲ್ಲಿ ಅಂತ ಕೊಟ್ಟಿದ್ದೀನಿ ನಾನು. ಓಕೆನಾ. ಇವಾಗ ಗುರುವಿಗೆ ಗೆ ಕೊನೆಯಲ್ಲಿ ಏನು ಪ್ರೊನೌನ್ಸ್ ಆಗ್ತಾ ಇದೆ, ಗೆ ಅಂದರೆ ಯಾವುದು ಬರುತ್ತೆ, ಚತುರ್ಥಿ ಬರುತ್ತೆ. ನೆಕ್ಸ್ಟ್ ಅದೇ ಥರ ತಿಮ್ಮಪ್ಪನವರಲ್ಲಿ, ಅಲ್ಲಿ ಕೊನೆಯಲ್ಲಿ ಅಲ್ಲಿ ಅಂತ ಬರ್ತಾ ಇದೆ. ಅಲ್ಲಿ ಅಂದರೆ ಸಪ್ತಮಿ ಬರುತ್ತೆ. ಅದೇ ರೀತಿ
ಇದೇ ರೀತಿ ಇನ್ನೊಂದು ಎಕ್ಸಾಂಪಲು, ಕಟ್ಟಿಗೆಯ ಆ ಕೊನೆಯಲ್ಲಿ ಏನು ಬರ್ತಾ ಇದೆ, ಆ ಅಂತ ಉಚ್ಚಾರಣೆ ಆಗ್ತಾ ಇದೆ. ಆ ಅಂದರೆ ಯಾವುದು, ಷಷ್ಠಿಗೆ ಬರುತ್ತೆ. ಈ ರೀತಿಯಾಗಿ ಅವ್ರು ಯಾವುದೇ ಕ್ವಶನ್ ಕೊಟ್ಟರು ನೀವು ಪ್ರೊನೌನ್ಸ್ ಮಾಡಬೇಕಾದ್ರೆ ಕೊನೆಯಲ್ಲಿ ಏನು ಅಕ್ಷರ ಬರುತ್ತೆ ಅದನ್ನು ನೋಡಿಕೊಂಡು ಬರಿಬೇಕಾಗತ್ತೆ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಹೀಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ ಒಳ್. ಐ ಹೋಪ್ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.